ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಡೆಕ್ಕನ್ ಆಸ್ಪತ್ರೆಯಲ್ಲಿ 1 ತಿಂಗಳ ಕಾಲ ಮಕ್ಕಳ ತಜ್ಞರಿಂದ ಉಚಿತ ಸಂದರ್ಶನ. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕೆಎಸ್ಆರ್ಟಿಸಿ ಬಸ್ ಡಿಪೋ ಮುಂಭಾಗದ ಅಶ್ವಿನಿ ಬಡಾವಣೆಯ ಡೆಕ್ಕನ್ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಾಗಿದ್ದು, ಸದರಿ ಆಸ್ಪತ್ರೆಯಲ್ಲಿ 2026 ಜನವರಿ 21ರಿಂದ ಫೆಬ್ರವರಿ 21ರವರೆಗೂ 1 ತಿಂಗಳ ಕಾಲ ಮಕ್ಕಳ ತಜ್ಞ ಡಾಕ್ಟರ್ ರಾಘವೇಂದ್ರ ವಿ ರವರಿಂದ ಉಚಿತ ಸಂದರ್ಶನವನ್ನು ಏರ್ಪಡಿಸಲಾಗಿದೆ. ಪ್ರತಿದಿನ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಮತ್ತು ಸಂಜೆ 5ರಿಂದ ರಾತ್ರಿ 9 ಗಂಟೆವರೆಗೂ ಉಚಿತ ಸಂದರ್ಶನ ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಡೆಕ್ಕನ್ ಆಸ್ಪತ್ರೆ, ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ, ಅಶ್ವಿನಿ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 9663588888 ಮತ್ತು 8548888688. ವಿವಿಧ ಕಾಮಗಾರಿಗಳು ಮತ್ತು ರಸ್ತೆ ಅಗಲೀಕರಣ ಸ್ಥಳ ವೀಕ್ಷಿಸಿದ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಮತ್ತು ಜಿಲ್ಲಾಧಿಕಾರಿಗಳು. ಚಿಂತಾಮಣಿ ನಗರದ ವಿವಿಧ ಯೋಜನೆಗಳಲ್ಲಿ ಕೈಗೊಂಡಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ನಗರದ ನೆಕ್ಕೊಂದಿ ರೈಲ್ವೆ ಸ್ಟೇಷನ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಮತ್ತು ಕೆಲ ರಸ್ತೆಗಳ ಅಗಲೀಕರಣ ಕಾಮಗಾರಿ ಕೈಗೊಳ್ಳುವ ಬಗ್ಗೆ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಇಂದು ಜಿಲ್ಲಾಧಿಕಾರಿ ಪ್ರಭು ಮತ್ತು ಇತರೆ ಅಧಿಕಾರಿಗಳೊಂದಿಗೆ ಇಂದು ಕಾಮಗಾರಿಗಳ ವೀಕ್ಷಣೆ ನಡೆಸಿದರು. ನಗರದ ಡಲ್ಟ್ ಯೋಜನೆಯಡಿಯಲ್ಲಿ ಅಜಾಚೌಕದ ಕಾಮಗಾರಿ ವೀಕ್ಷಿಸಿದ ನಂತರ ನೆಕ್ಕೊಂದಿ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ರಸ್ತೆಯಾದ ಅಜಾಚೌಕದಿಂದ ರೈಲ್ವೆ ನಿಲ್ದಾಣದವರೆಗೂ ರಸ್ತೆ ಅಗಲೀಕರಣ ಕೈಗೊಳ್ಳುವ ಬಗ್ಗೆ ಸ್ಥಳ ವೀಕ್ಷಣೆ ಮಾಡಿದ ಸಚಿವರು ನಂತರ ರಾಮಕೊಂಡೆ ಪ್ರದೇಶದಲ್ಲಿ ನಿರ್ಮಾಣ ಮಾಡುತ್ತಿರುವ ಖಾಸಗಿ ಬಸ್ ನಿಲ್ದಾಣ, ಟ್ರಕ್ ಟರ್ಮಿನಲ್ ಮತ್ತು ಒಳಾಂಗಣ ಕ್ರೀಡಾಂಗಣದ ಕಾಮಗಾರಿಯ ಸ್ಥಳ ವೀಕ್ಷಣೆ ಮಾಡಿದ ಸಚಿವರು ಮತ್ತು ಅಧಿಕಾರಿಗಳು ನಂತರ ರಾಮಕೊಂಡೆ ಖಾಸಗಿ ಬಸ್ ನಿಲ್ದಾಣದಿಂದ ನೆಕ್ಕೊಂದಿ ರೈಲ್ವೆ ಸ್ಟೇಷನ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಲ್ಪಿಸುವುದು ಮತ್ತು ರಸ್ತೆ ಅಗಲೀಕರಣದ ಸ್ಥಳವನ್ನು ಸಹ ವೀಕ್ಷಣೆ ಮಾಡಿದರು. ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ದಿನೇ ದಿನೇ ಜನ ಓಡಾಟದ ರೈಲುಗಳು ಮತ್ತು ಗೂಡ್ಸ್ ರೈಲುಗಳ ಓಡಾಟ ಜಾಸ್ತಿ ಆಗುವುದರ ಜೊತೆಗೆ ಇತರೆ ರೈಲುಗಳ ಓಡಾಟ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸದರಿ ರೈಲ್ವೆ ಸ್ಟೇಷನ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಕಿರಿದಾಗಿರುವ ಹಿನ್ನೆಲೆಯಲ್ಲಿ ರಸ್ತೆ ಅಗಲೀಕರಣ ಮತ್ತು ಇತರೆ ಸಂಪರ್ಕ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಜಿಲ್ಲಾಧಿಕಾರಿಗಳೊಂದಿಗೆ ಸ್ಥಳ ವೀಕ್ಷಣೆ ಮಾಡುತ್ತಿರುವುದಾಗಿ ಹೇಳಿದರು. ಈಗಾಗಲೇ ದೊಡ್ಡಪೇಟೆಯಿಂದ ನೆಕ್ಕೊಂದಿ ರೈಲ್ವೆ ನಿಲ್ದಾಣದ ರಸ್ತೆ ಅಗಲೀಕರಣ ಮಾಡಲು ನಗರೋತ್ಥಾನ ಯೋಜನೆಯಡಿಯಲ್ಲಿ ಹಣ ಮಂಜೂರು ಮಾಡಿಸಿದ್ದು, ಸದರಿ ರಸ್ತೆಯ ಒತ್ತುವರಿ ತೆರವು ಮತ್ತು ರಸ್ತೆ ಅಗಲೀಕರಣಕ್ಕೆ ಬೇಕಾದ ಸ್ಥಳದ ಸರ್ವೆ ಮಾಡಲು ಸ್ಥಳ ವೀಕ್ಷಣೆ ಮಾಡುತ್ತಿರುವುದಾಗಿ ಹೇಳಿದರು. ನೆಕ್ಕೊಂದಿ ರೈಲ್ವೆ ಸ್ಟೇಷನ್ಗೆ ಸಂಪರ್ಕ ಕಲ್ಪಿಸುವ ದೊಡ್ಡಪೇಟೆ ರಸ್ತೆ, ಬೊಂಬು ಬಜಾರ್ ರಸ್ತೆ ಮೂಲಕ ಸಂಪರ್ಕ ರಸ್ತೆ ಮತ್ತು ಚೇಳು ರಸ್ತೆ ಮೂಲಕ ಸಂಪರ್ಕ ಕಲ್ಪಿಸಲು ಕಳೆದ 12-13 ವರ್ಷಗಳ ಹಿಂದೆ ಜಿಲ್ಲಾಧಿಕಾರಿ ಮಂಜುಳಾರವರು ಇದ್ದಾಗಲೇ ವೀಕ್ಷಣೆ ಮಾಡಿ ಅಭಿವೃದ್ಧಿಪಡಿಸಲು ಮುಂದಾಗಿದ್ದವು. ಆದರೆ ಯಾವುದೇ ಕೆಲಸಗಳು ಆಗಿಲ್ಲ. ಈಗ ರಸ್ತೆಗಳ ಅಭಿವೃದ್ಧಿಗೆ ಮತ್ತೆ ಮುಂದಾಗಿದ್ದೇವೆ ಎಂದರು. ಸಾರ್ವಜನಿಕರ ಉಪಯೋಗಕ್ಕೆ ಮತ್ತು ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿರುವುದಾಗಿ ಸಚಿವರು ವಿವರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪ್ರಭು, ತಹಶೀಲ್ದಾರ್ ಸುದರ್ಶನ್ ಯಾದವ್, ನಗರಸಭೆ ಪೌರಾಯುಕ್ತ ಜಿ.ಎನ್. ಚಲಪತಿ, ಕಂದಾಯ ಮತ್ತು ನಗರಸಭೆ ಅಧಿಕಾರಿಗಳು, ಇಂಜಿನಿಯರ್ಗಳು, ಸರ್ವೆ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ನಾನು ಯಾವುದೋ ಹಂಗೆ ಮರೆಯಲ್ಲ. ನಾನು ಇವತ್ತೆಲ್ಲ ನಮ್ಗೆ ಗೊತ್ತೇ ಇಲ್ಲ ಅಂತೆಲ್ಲ ಡಿನೈ ಮಾಡ್ತಿದ್ದಾರೆ. ನಾನು ನಿಮ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಈ ರೋಡ್ ಬೇಕೇ ಬೇಕಲ್ಲ. ಅಲ್ಲ ನಾನು ಹೇಳೋದು ಇಲ್ಲಿ ರೋಡ್ ಇಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಇದು ಮೇನ್ ರೋಡ್ ಡಬಲ್ ರೋಡ್ ಇದೆಯಲ್ಲ, ಅಲ್ಲಿಂದ ಏನು ಕನೆಕ್ಟ್ ಮಾಡಬೇಕು. ಇಲ್ಲಿ ಇದು ಎಂಟ್ರೆನ್ಸ್ ಎಲ್ಲ ಈ ಕಡೆ ಇದೆ, ಅಲೈನ್ಮೆಂಟ್ ಇದು ಅಲೈನ್ಮೆಂಟ್ ಎಲ್ಲ ಈ ಕಡೆ ಇದೆ. ಶೇಪ್ ನೋಡಿ ಇದು ಗೊತ್ತಾಯ್ತು. ಹಿಂಗೆ ಬರುತ್ತೆ ಇಲ್ಲಿ ಬಂದು ಸ್ಕೀವ್ ಆಗುತ್ತೆ. ಇಲ್ಲಿ ರೋಡ್ ಬರುತ್ತೆ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಇದು ಬರ್ತದೆ ಗೊತ್ತಾಯ್ತು. ಯೂತ್ ಸರ್ವಿಸಸ್ಗೆ ಅಲ್ಲಿ ಸ್ಟೇಡಿಯಂನ ಯೂತ್ ಸರ್ವಿಸಸ್ ಕೊಟ್ಟು ಇದನ್ನು ನಮ್ಮ ತಂದೆಯವರು ಮುನ್ಸಿಪಾಲ್ಟಿಗೆ ಮಾಡ್ತೀವಿ. ನೀಡಿ ಮಿನಿಸ್ಟ್ರು 93 ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡು, ಟ್ರಕ್ ಟರ್ಮಿನಲ್ಲು, ಆಮೇಲೆ ರಿಪೇರ್ ಬೇ ಅಂತೇಳಿ ಅವಾಗ ಹುಡ್ಕೋಗೆ ಪ್ರಪೋಸಲ್ ಮೂವ್ ಮಾಡಿದ್ರು. ನನ್ನ ಹತ್ರ ಎಲ್ಲ ಇದೆ ಕಾಪೀಸ್. ಯಾರು ನೋಡಿ ಈ ಇಂಜಿನಿಯರಲ್ಲಿ ಕಟ್ಕೊಂಡು ನಾವೇನು ಮಾಡೋದು? ಅವ್ನ ಮೇಲೆ ಹೇಳ್ತಾನೆ, ಅವ್ನ ಮೇಲೆ ಹೇಳ್ತಾನೆ, ಏನು ಮಾಡೋದು ನಾವು? ಅದನ್ನು ನಾನು ಎತ್ತಿ ಅದಕ್ಕೆ ಇಲ್ಲಿ ಪ್ಲ್ಯಾನ್ ಮಾಡಿಸಿದೆ. ಇಲ್ಲಿ ಪ್ಲ್ಯಾನ್ ಮಾಡಿ ಇಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ. ಒಂದು ಸ್ಕೀವ್ ಇದೆ ಇದು, ಈ ಪಾರ್ಕಿಂಗ್ ಒಂದೆರಡು ಹೋದ್ರೂ ಪರವಾಗಿಲ್ಲ. ಈ ಮಕ್ಕಳಿಗೆ ಅಕಸ್ಮಾತ್ ಇಲ್ಲೊಂದು ಏರಿಯಾ ಇದೆ, ಇಲ್ಲೊಂದು ಏರಿಯಾ ಇದೆ, ಅಟ್ಲೀಸ್ಟ್ ಇಲ್ಲಿಂದ ಇಲ್ಲಿ ಈಸಿ ಆಗುತ್ತೆ ಮಕ್ಕಳಿಗೆ. ಈ ಟ್ರಾಫಿಕ್ ಮೂವ್ಮೆಂಟು ಇಲ್ಲೆಲ್ಲ ಹೋಗೋದು ಅವಾಯ್ಡ್ ಆಗುತ್ತೆ. ನಾಳೆ ಇಲ್ಲೆಲ್ಲ ವೆಹಿಕಲ್ ಮೂವ್ಮೆಂಟ್ ಇದ್ದರೆ ನಾಳೆ ಮಕ್ಕಳು ಇಲ್ಲೆಲ್ಲ ಮೂವ್ಮೆಂಟ್ ಇದೆಲ್ಲ ಯಾಕೆ? ಅಟ್ಲೀಸ್ಟ್ ಈ ಮೂಲೆಯಲ್ಲಿ ಇಟ್ಟರೆ ಇಲ್ಲೇ ಗೇಟ್ ಇಟ್ಕೊಂಡ್ರೆ ಇದು ಎನ್ಕ್ಲೋಸರ್ ಸಪ್ರೇಟ್ ಎನ್ಕ್ಲೋಸ್ ಮಾಡ್ಬೋದು. ನೀವು ಹೇಳಿದ್ರು ಹೋಗಿ ತೋರಿಸಿ ಅಂತ. ಯಾರು ಇಂಟ್ರೆಸ್ಟ್ ತಗೊಂಡಿಲ್ಲ. ಇದು ನಮಗೆಲ್ಲಿ ನಮ್ಮ ಇವರು ಬಂದರೆ ಇಲ್ಲೇ ಎಲ್ಲಿ ಸೈಟ್ ಬರೋಲ್ಲ, ಹೋಗಿ ತೋರಿಸ್ಬಿಟ್ಟು ಎಲ್ಲಿ ಕಾಲಿಗೆ ನೋಡಿಸ್ಬಿಟ್ಟು ತೋರಿಸಿಲ್ಲ. ನಾವು ಈ ರೋಡು ಸ್ಟ್ರೈಟ್ ತಗೊಂಡು ಅಲ್ಲಿ ಅಲ್ಲಿ 26 ಅಡಿ ಇದೆ. ಅಲ್ಲಿ ಬಂದು ಬಜಾರ್ ಮೇನ್ ರೋಡ್ ಅಂತ ಬರ್ತಾ 40 ಅಡಿ ಮಾಡ್ತಿದ್ದೀವಿ ರೋಡ್. ಅಲ್ಲಿ ಹೋಗ್ತಾ 40 ಅಡಿ ಅಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲಿ ಮೇಲ್ಗಡೆ ಸ್ವಲ್ಪ ನ್ಯಾರೋ ಇದೆ. ಈಗಲೂ ರೋಡ್ ಮಾಡಿದ್ದು ಅಲ್ಲ ಇದೆ. ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ನಮ್ಮದೇ ಶಾಪ್ ಇಟ್ಬಿಟ್ಟಿದೆ 30 ಅಡಿ ಆಗಿ. ನಾನು ಅದನ್ನು ಅಟ್ಲೀಸ್ಟ್ ಅದಿಲ್ಲಾದ್ರೂ ಹಿಂಗಿದೆ ರೋಡು. ಇವಾಗ ಇಲ್ಲೊಂದು ರೋಡ್ ಇದೆ, ಈಗ ಅಲ್ಲಿ ಡಬಲ್ ರೋಡ್ ಬರ್ತದೆ. ಈಗ ನಮ್ಮದು ಬರ್ತೀವ ಇನ್ನು ಬಂದು ಹಿಂಗೆ ಸೀದಾ ಸ್ಟ್ರೈಟ್ ತಗೊಂಡೋಗಿ ಹಿಂಗೆ ಬರ್ತಿದೆ ರೈಲ್ವೆ ಸ್ಟೇಷನ್ ಮಾಡಬೇಕು ಅಂತ ನಾನು ದಾರಿ ಬಿಡಪ್ಪ ಹೋಗೋದು. ಯಾರಪ್ಪ ಮಾಡ್ತೀವಿ ಅವಾಗ ಇನ್ನೂ ಸಲ ನಾವು ಏನಿಲ್ಲ ಯಾವುದು ಸಿಕ್ಕಿಲ್ಲ ಅವ್ರಿಗೆ. ಇದು ಸಿಂಗಲ್ ರೋಡ್ ಇದೆ, ಡಬಲ್ ರೋಡ್ ಅದಕ್ಕೆ ಅದು ಮೇನ್ ರೋಡ್ ಹಿಂಗೆ ಬಂತು. ಹಿಂಗೆ ಇದೆ, ಇಲ್ಲಿ ಸ್ವಲ್ಪ ನ್ಯಾರೋ ಇದೆ. ನಾವು ಬಿಟ್ಟಿದ್ದೀವಿ ಸ್ವಲ್ಪ ಈ ಕಡೆ ಪಕ್ಕದಲ್ಲಿ ಬಿಡಬೇಕು. ಅವ್ರು 4 ಕಡೆ ಬಿಟ್ಟರೆ ಅವರೇನೋ ಕಾಲಮ್ ಸ್ಟ್ರಕ್ಚರ್ ಹಾಕೊಂಡು ಕೂತಾರೆ. ಅವ್ರು ಬಿಟ್ಟರೆ ಅಲ್ಲಿ ಎಲ್ಲೂ ಕಟ್ಟಿಬಿಟ್ಟಾರೆ. ಬಟ್ 26 ಅಡಿ ಕ್ಲಿಯರೆನ್ಸ್ ಬರ್ತಾ 40 ಅಡಿ 50 ಅಡಿ ಇದೆ. 50 ಅಡಿ ಇದೆ ರೋಡ್. ಹಿಂಗಿದೆ ಎಲ್ಲ ಬೇಕಾದ್ರೆ ಮಾಡೋಣ. ಮತ್ತು ಇದೇ ಈ ಪೋರ್ಷನ್ ನಾವು ಇಲ್ಲಿ ಮಾಡ್ತಾ ಇರ್ತೀವಿ. ರಿಪೇರ್ಸ್ ಇದು ಬಸ್ಸಿಗೆ ಮಾಡಿದ್ವಿ. 2 ಬೇಸ್ 4 ಬಸ್ಸು ಇಲ್ಲಿ ಬಸ್ ಆಮೇಲೆ ಇದೆಲ್ಲ ಪಾರ್ಕಿಂಗ್ ಇದೆ. ಎಲ್ಲ ಪಾರ್ಕಿಂಗು ಇದು ಪಾರ್ಕ್ ಇದು ಈಗ ಅವ್ರು ಅಂಗನವಾಡಿ ಕಟ್ಟಿದಾರಲ್ಲ, ಎತ್ಕೊಂಡ್ಬಂದು ಇಲ್ಲಿ ಕಟ್ಟಿದ್ದಾರೆ. ಈಗ ಎತ್ತಿ ಇಲ್ಲಿಗೆ ಹಾಕಬೇಕು. ಈ ರೋಡ್ ಬೆಂಡ್ ಇರೋದನ್ನ ಸ್ಟ್ರೈಟ್ ಮಾಡ್ಕೋಬೇಕು. ಈ ರೋಡ್ ಸ್ಟ್ರೈಟ್ ಮಾಡ್ಕೊಂಬಿಟ್ಟು ಅಂಗನವಾಡಿನ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ನಾವು ಹೇಳಿದ್ವಿ ಎತ್ತಿರೋಕ್ಕಾಗತ್ತ ಇಲ್ಲಿಂದ ಎತ್ತಿ ಅದು ಫುಲ್ ಕಾಂಕ್ರೀಟ್ ಅಲ್ಲ, ಫುಲ್ ಕಾಂಕ್ರೀಟ್ ರೋಡ್ ಗಡ್ಡ ಬರುತ್ತೆ. ಈ ರೋಡ್ಗೆ ಇಲ್ಲಿ ರೋಡ್ ಅಡ್ಡ ಇದೆ.